ಆತ್ಮೀಯ ಬಂಧುಗಳೇ, ಹೇಗಿದ್ರೆ ಎಲ್ರು ಸ್ನೇಹಿತರೆ? ನಮ್ಮ ಕಿಂಗ್ಡಮ್ ಟಿವಿಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಂಜು ದೇವರಾಜ್. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರುತ್ತೆ. ಸ್ನೇಹಿತರೆ, ಇವತ್ತಿನ ಸಬ್ಜೆಕ್ಟ್ ಏನಂತಂದ್ರೆ ಹಯಗ್ರೀವ ಸಿನಿಮಾ ಏನಾಯ್ತು. ಹಯಗ್ರೀವ ಸಿನಿಮಾದಲ್ಲಿ ಧನ್ವೀರ್ ನಟಿಸಿರ್ತಕ್ಕಂಥ ನಟನೆ ಹೇಗಿದೆ, ಚೆನ್ನಾಗಿದೆಯಾ? ಮತ್ತೆ ಹೀರೋಯಿನ್ನು ಕೂಡ ಮೂವಿಗೆ ಆ ಹೀರೋಯಿನ್ ಬೇಕಾಗಿತ್ತ, ಆ ಹೀರೋಯಿನ್ ಬದಲು ಬೇರೆ ಇರೋಂತ ಹೀರೋಯಿನ್ ತಗೋಬೋದಿತ್ತ? ನಿಮ್ಗೆ ಏನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮಾಡಿ, ಏನನ್ಸುತ್ತೆ. ಬಟ್ ಏನಂತಂದ್ರೆ ಹಯಗ್ರೀವ ಸಿನಿಮಾ ನೀವು ಕೂಡ ನೋಡಿದ್ರ, ಹೋಗ್ ಬಂದ್ರ, ಏನನ್ಸುತ್ತೆ ಕಾಮೆಂಟ್ ಮಾಡಿ. ಬಟ್ ನಾನು ಕೂಡ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಬಟ್ ಏನಂದ್ರೆ ಹಯಗ್ರೀವ ಸಿನಿಮಾ ನಿಂತೋಗಿದೆಯಂತೆ ಅರ್ಧಕ್ಕೂ ಕೂಡ. ಈಗ ನೋಡಿ, ಫೆಬ್ರವರಿ 27th ರಿಲೀಸ್ ಆಗಿತ್ತು. ಬಟ್ ಈಗ ನಿಂತೋಗಿದೆ ಅಂತ ಕೂಡ ಒಂದು ಸುದ್ದಿ ಬಂತು. ಬಟ್ ವಿಘ್ನ ಎದುರಾಗಿದೆ, ಹಯಗ್ರೀವ ಸಿನಿಮಾಗೆ ವಿಘ್ನ ಎದುರಾಗಿದೆ. ನೋಡಿ, ಗಣಪತಿ ವಿಘ್ನ ವಿನಾಯಕ ವಿನಾಯಕ ಅಂತ ನಾವು ಕರಿತೀವಿ, ವಿಘ್ನೇಶ ಅಂತ ನಾವು ಕರಿತೀವಿ ಗಣಪತಿಯನ್ನ, ವಿಘ್ನ ವಿನಾಯಕ ಅಂತ. ಅದಕ್ಕೆ ಈಗಲೂ ಕೂಡ ನೋಡಿ, ಹಯಗ್ರೀವ ಸಿನಿಮಾಗೂ ಕೂಡ ವಿಘ್ನ ಎದುರಾಗಿದೆ. ಏನ್ ವಿಘ್ನ ಇರ್ಬೋದು? ಏನ್ ವಿಘ್ನ ಅಂದ್ರೆ ನೋಡಿ, ಸೆನ್ಸಾರ್ ಮಂಡಳಿಯಿಂದ ಏನೋ ಒಂದು ಪತ್ರ ಬಂದಿದೆಯಂತೆ. ಬಟ್ ಏನೋ ಒಂದು ಲೆಟರ್ ಬಂದಿದೆಯಂತೆ. ಬಟ್ ಅದಕ್ಕೆ ಎಕ್ಸಾಂಪಲ್ ಏನಂತಂದ್ರೆ, ಎಕ್ಸಾಂಪಲ್ ಅಂದ್ರೆ ಏನಕ್ಕೆ ಸಿನಿಮಾ ನಿಂತೋಯ್ತು, ಸದ್ಯದಲ್ಲಂತೂ ಮಧ್ಯಾಹ್ನ ಶೋಗಳಂತೂ ನಿಂತೋಗಿದೆಯಂತೆ. ಮಧ್ಯಾಹ್ನ ಅಂದ್ರೆ ಬೆಳಿಗ್ಗಿನ ಶೋನು ನಿಂತೋಗಿದೆ, ಮಧ್ಯಾಹ್ನ ಶೋ ಇದ್ದು ಎರಡು ನಿಂತೋಗಿದೆ ಅಂತ ಕೂಡ ನ್ಯೂಸ್ ಅಲ್ಲಿ ಹರಿದಾಡ್ತಿರ್ತಕ್ಕಂಥ ಒಂದು ಸುದ್ದಿ ಇವತ್ತು ತುಂಬಾ ಗಮನಿಸ್ತೆ. ಬಟ್ ಅದ್ರಲ್ಲಂತೂ ಸಿನಿಮಾದಲ್ಲಿ ಸಾಧು ಕೋಕಿಲ್ ಸರ್ ಮಾಡಿದ್ದಾರೆ, ಸೋಬ್ರಾಜ್ ಸರ್ ಮಾಡಿದ್ದಾರೆ ಆಕ್ಟಿಂಗು. ಧನ್ವೀರ್ ಜೊತೆಗೆ ಹೀರೋಯಿನ್ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಟ್ ಏನಂತಂದ್ರೆ ಕಾಮಿಡಿಗಂತೂ ಸಾಧು ಕೋಕಿಲ್ ಸರೇ ಫೇಮಸ್. ಅದರಲ್ಲೂ ಹಯಗ್ರೀವ ಸಿನಿಮಾದಲ್ಲಿ ಈಗ ನಿಂತೋಗಿರ್ತಕ್ಕಂಥ ಒಂದು ಸುದ್ದಿ ತುಂಬಾ ಹರಿದಾಡ್ತಾ ಇದೆ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾದಲ್ಲಂತೂ ತುಂಬಾ ವೈರಲ್ ಆಗ್ತಾ ಇದೆ. ಬಟ್ ಏನಾಯ್ತು ಹಾಗಾದ್ರೆ ಸಿನಿಮಾಗೆ? ನೋಡಿ, ಪ್ರೊಡ್ಯೂಸರ್ ಕೂಡ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಪ್ರೊಡ್ಯೂಸರ್ ಯಾರಂತಂದ್ರೆ MLA, ಮುಳುಬಾಗಿಲು MLA ಪ್ರೊಡ್ಯೂಸರ್ ಮಾಡಿರೋದಂತೆ, ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿರೋದಂತೆ. ಬಟ್ ಅವ್ರ ಹೆಸರು ಕೂಡ ನಾನು ಟ್ರೈ ಮಾಡ್ತೀನಿ, ಅವ್ರ ಬಯೋಡಾಟಾ ಬ್ಯಾಕ್ ಗ್ರೌಂಡ್. ಬಟ್ ಇದೇ ಫಸ್ಟ್ ಟೈಮ್ ಆ ಸಿನಿಮಾ ಇಂಡಸ್ಟ್ರಿ ಕಾಲಿಟ್ಟಿರೋದು, ಇಲ್ಲ ನೆಕ್ಸ್ಟ್ ಹಿಂದೆ ಎಲ್ಲ ಬೇರೆ ಬೇರೆ ಸಿನಿಮಾಗಳು ಮಾಡಿದಾರ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಬಟ್ ಏನಂತಂದ್ರೆ ಹಯಗ್ರೀವ ಸಿನಿಮಾಗೆ ಯಾಕೆ ನಿಂತೋಗಿದೆ ಅದಕ್ಕೆ? ಬಟ್ ಏನಂತಂದ್ರೆ ಅದು ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಓಡ್ತಾ ಇದೆ, ಚೆನ್ನಾಗಿದೆ ಸಿನಿಮಾ. ನೋಡ್ತೀನಿ ಅಂತಂದ್ರೆ ಕೂಡ ಮಧ್ಯದಲ್ಲಿ ನಿಂತೋಗಿದೆ. ಬಟ್ ಏನಂತಂದ್ರೆ ಅವರು ರಣವೀರ್ ಅವರು ದರ್ಶನ್ ಅವರ ಒಂದು ಸುದ್ದಿ ಆಗ್ಬೋದು. ದರ್ಶನ್ ಸರ್ ಸುದ್ದಿಗೂ ಕೂಡ ಹಿಂದೆ ಎಲ್ಲ ತುಂಬಾ ಟ್ರೈ ಮಾಡಿದ್ರು. ದರ್ಶನ್ ಸರ್ ಬಗ್ಗೆ ತುಂಬಾ ಅಭಿಮಾನ ಇತ್ತು ಅವ್ರಿಗೆ. ದರ್ಶನ್ ಸರ್ ಆಪ್ತ ಕೂಡ ಅಂತ ಕೂಡ ಕರೀತಾರೆ ಅವ್ರನ್ನ, ಧನ್ವೀರ್ ಅವ್ರನ್ನ. ದರ್ಶನ್ ಸರ್ ಶಿಷ್ಯ ಆದ್ರೂ ಕೂಡ ತುಂಬಾ ತಪ್ಪೇನಿಲ್ಲ ಅದನ್ನ. ಯಾಕೆಂದ್ರೆ ದರ್ಶನ್ ಸರ್ ಹೆಸರು ಹೇಳ್ಕೊಂಡೆ ಕೂಡ ಬೆಳೀತಾ ಇರ್ತಕ್ಕಂಥದ್ದು. ಈಗಲೂ ಕೂಡ ನೋಡಿ, ದರ್ಶನ್ ಸರ್ ಫೋಟೋ ಹಿಡ್ಕೊಂಡು ಎಲ್ಲೆಡೆ ವೈರಲ್ ಆಗ್ತಾ ಇರ್ತಕ್ಕಂಥ ಸುದ್ದಿ ನೀವು ನೋಡಿರ್ಬೋದು ಧನ್ವೀರ್ ಅವ್ರನ್ನ. ಧನ್ವೀರ್ ಅವ್ರಿಗೆ ಈಗ ಹಯಗ್ರೀವ ಸಿನಿಮಾ ಕೂಡ ಬಿಡೋಕ್ ಆಗ್ತಾ ಇಲ್ಲ. ಸಿನಿಮಾ ಥಿಯೇಟರ್ ಕೂಡ ಗಲಾಟೆ ಮಾಡ್ತಾ ಇದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ನೋಡಿ, ಸಿನಿಮಾದಲ್ಲಂತೂ ಈ ಹಯಗ್ರೀವ ಸಿನಿಮಾದಲ್ಲಿ ಹಿಂದೂ ದೇವತೆಗಳ ಒಂದು ಉಲ್ಲೇಖ ಇದೆ. ಹಿಂದೂ ದೇವತೆಗಳ ಬಗ್ಗೆ ಏನೋ ಕೆಟ್ಟದಾಗಿ ತೋರಿಸಿದ್ದಾರೆ ಸಿನಿಮಾದಲ್ಲಿ. ಆದ್ರಿಂದ ಸಿನಿಮಾಗೆ ಈಗ ವಿಘ್ನ ಎದುರಾಗಿದೆ. ವಿಘ್ನ ಅಂತಂದ್ರೆ ಸಿನಿಮಾನ ಅರ್ಧಕ್ಕೆ ಸ್ಟಾಪ್ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಬಟ್ ಆದ್ರೂ ಕೂಡ ಸಿನಿಮಾಗೂ ಇದಕ್ಕೂ ಒಂದು ನೋಡಿ, ಸಿನಿಮಾನ ದಯವಿಟ್ಟು ಸಿನಿಮಾ ತರ ನೋಡಿ ಅಭಿಮಾನಿಗಳು ಎಲ್ಲರೂ. ನಾನು ಕೇಳೋದಿಷ್ಟೇ, ಸಿನಿಮಾದ ನೋಡಿ, ಈಗ ಹಿಂದೂ ದೇವತೆಗಳ ಒಂದು ಪಂಗಡ ಏನಿರುತ್ತೆ, ಒಂದು ಜಾತಿ ಅನ್ನೋರು ಏನಿರುತ್ತೆ, ನಮ್ಮ ಹಿಂದೂಗಳು ಏನಿರ್ತಾರೆ ಅವ್ರಿಗೂ ಅಷ್ಟೇನೆ ಸಿನಿಮಾನ ಸಿನಿಮಾ ತರ ನೋಡಿ. ಸಿನಿಮಾನ ಯಾವ್ಯಾವ ರೀತಿನೂ ಕೂಡ ಬಳಸ್ಕೊತಾರೆ ಸಿನಿಮಾದಲ್ಲಿ. ಒಬ್ಬೊಬ್ಬ ವ್ಯಕ್ತಿನೂ ಕೂಡ ಅಷ್ಟೇ. ಕೆಲವು ವ್ಯಕ್ತಿ ಅಂತಂದ್ರೆ ಕೆಲವೊಬ್ಬೊಬ್ರನ್ನ ಪಾತ್ರಗಳಂತ ಏನಿರುತ್ತೆ ಆ ಪಾತ್ರಕ್ಕೆ ಅದೇ ವಿಶೇಷವಾದ ಪಾತ್ರ ಕೊಡ್ಲೇಬೇಕಾಗುತ್ತೆ, ನಾವು ಏನು ಮಾಡೋಕ್ಕಾಗಲ್ಲ. ನೋಡಿ, ಇದಕ್ಕೂ ಕೂಡ ಅಷ್ಟೇನೆ ಅವ್ರದ್ದೇ ಆದಂತ ಒಂದು ಪಾತ್ರ ಏನಿದೆ, ಆ ಪಾತ್ರಕ್ಕೆ ತಕ್ಕಂತೆ ದೇವರ ವೇಷದಲ್ಲಿ ಆ ದೇವರಿಗೆ ಒಂದು ಏನೋ ಒಂದು ದೇವರ ಒಂದು ಪಾತ್ರ ಏನಿರುತ್ತೆ, ಆ ಪಾತ್ರದಲ್ಲಿ ಅದೊಂದು ಕೆಟ್ಟ ಪಾತ್ರನ ಮಾಡಿರ್ಬೋದು. ಆ ದೇವ್ರ ಹಿಂದೆ ಆ ಕಥೆ ಪುರಾಣಗಳಲ್ಲೇ ಈ ರೀತಿ ಇರ್ಬೋದು. ಆ ಪಾತ್ರವನ್ನ ಮಾಡಿರೋದಕ್ಕೆ ಈಗ ಸಿನಿಮಾವನ್ನೇ ನಿಲ್ಲಿಸ್ಬೇಕು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇದಕ್ಕೆ ಸೆನ್ಸಾರ್ ಮಂಡಳಿ ಉತ್ತರ ಕೊಡಬೇಕು. ಬಟ್ ಸೆನ್ಸಾರ್ ಮಂಡಳಿ ಕೂಡ ಲೆಟರ್ ಕೊಟ್ಟಿದ್ದಾರಂತೆ. ಇದಕ್ಕೆ ನೋಡಿ, ಈ ರೀತಿ ನಮ್ಗೆ ಥಿಯೇಟರ್ಗಳಲ್ಲಿ ಅವಕಾಶ ಕೊಡ್ತಾ ಇಲ್ಲ, ಸಿನಿಮಾವನ್ನ ನಿಲ್ಲಿಸ್ಬಿಟ್ಟಿದ್ದಾರೆ. ಬಟ್ ಏನಂತಂದ್ರೆ ಇದಕ್ಕೆ ಬೇರೆ ಬೇರೆ ಅಂದ್ರೆ ಹಿಂದೂ ಧರ್ಮದ ವಿರೋಧಿಗಳು, ಹಿಂದೂ ಧರ್ಮದ ಪರ ನಿಂತಿರೋರು ಅಂತ ನಾವೇನ್ ಕರಿತೀವಿ, ಹಿಂದೂ ಧರ್ಮದ ಪರ ನಿಂತಿರೋರು ಅಂತಂದ್ರೆ ಹಿಂದೂ ಧರ್ಮದ ದೇವತೆಗಳನ್ನ ಪೂಜಿಸೋರು, ಅತಿ ಪೂಜಿಸೋರು, ತುಂಬಾ ಧರ್ಮವನ್ನ ಗೌರವಿಸತಕ್ಕಂತ ಕೆಲವೊಂದಷ್ಟು ಏನಂತಾರೆ, ಅವರು ಈ ತಡೆಯಾಜ್ಞೆಯನ್ನ ಮಾಡ್ತಾ ಇದ್ದಾರೆ ಹಯಗ್ರೀವ ಸಿನಿಮಾಗೆ. ಹಯಗ್ರೀವ ಸಿನಿಮಾ ತುಂಬಾ ಬಾಕ್ಸ್ ಆಫೀಸ್ ಹಿಟ್ ಆಗ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಮುಂದೆ ಚೆನ್ನಾಗಿ ಓಡ್ತಾ ಇದೆ. ಅದನ್ನು ಕೂಡ ಈಗ ಮಧ್ಯ ತಡೆದಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ನನಗೆ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ ಅಂತ ಕೂಡ ಧನ್ವೀರ್ ಅವರು ಹೇಳ್ಕೊಂಡಿದ್ದಾರೆ ಸ್ವತಃ. ನೋಡಿ, ಈಗ ನಮ್ಮ ಸಿನಿಮಾಗೆ ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ? ಹಿಂದೆ ಎಲ್ಲ ಎಷ್ಟು ಸಿನಿಮಾಗಳನ್ನ ಇಟ್ಟು ಸಿನಿಮಾಗಳನ್ನ ಕೊಡ್ತಾ ಇದೀವಿ, ಈಗ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಹಯಗ್ರೀವ ಸಿನಿಮಾದಲ್ಲಿ? ನೋಡಿ, ಹಯಗ್ರೀವ ಸಿನಿಮಾ ನಮ್ಮ ಸಿನಿಮಾ ತಂಡಕ್ಕೆ ಯಾಕೆ ಈ ರೀತಿ ತಪ್ಪು ಮಾಡ್ತಾ ಇದ್ದಾರೆ? ನಾವೇನು ಬೇರೆಯವ್ರ ತರ ಒಂದು ಫೇಕ್ ರೀತಿ ನಾವು ಬೆಳಿತಾ ಇಲ್ಲ. ನಮ್ದೇ ಆದ ಒಂದು ಶ್ರಮ ಹಾಕಿ ಸಿನಿಮಾಗೆ ಬೆಳೀತಾ ಇರ್ತಕ್ಕಂಥ ಒಂದು ಸಿನಿಮಾ ನಮ್ದು.
ಈ ರೀತಿ ಮಾಡೋದ್ರಿಂದ ಇವ್ರಿಗೆ ಏನ್ ಸಿಗುತ್ತೆ ಹಯಗ್ರೀವ ಸಿನಿಮಾದಲ್ಲಿ. ಬಟ್ ನೀವು ಅದಕ್ಕೆ ಉತ್ತರ ಕೊಡ್ಲೇಬೇಕು. ನಿಮ್ಗೇನ್ ಅನ್ಸುತ್ತೆ ದಯವಿಟ್ಟು ಕೂಡ ಕಾಮೆಂಟ್ ಮಾಡಿ. ನೋಡಿ ಧನ್ವೀರ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಾವು ಕೂಡ ನೋಡಿ ದರ್ಶನ್ ಅಣ್ಣನ ಬಿಡಿಸ್ಕೊಂಡ್ ಬರಕ್ಕೆ ಎಷ್ಟು ಟ್ರೈ ಮಾಡ್ತಾ ಇದೀವಿ. ಅದು ಕೂಡ ದರ್ಶನ್ ಅಣ್ಣಂದು ತಪ್ಪಿಲ್ಲದೆ ಇರೋದು ಕೂಡ ಈ ರೀತಿ ಶಿಕ್ಷೆ ಅನುಭವಿಸ್ತಾ ಇದಾರೆ ದರ್ಶನ್ ಅಣ್ಣ ಅಂತ ಕೂಡ ಹೇಳ್ಕೊಂಡಿದ್ರು ಅವರು ದರ್ಶನ್ ಸರ್ ಬಗ್ಗೆ ಮತ್ತೆ ದರ್ಶನ್ ಸರ್ನ ಒಂದು ಹಿಂದೆ ಇಟ್ಕೊಂಡು ಬ್ಯಾಕ್ ಗ್ರೌಂಡ್ ಇಟ್ಕೊಂಡು ಕೂಡ ಧನ್ವೀರ್ ಅವರು ಕೂಡ ಬೆಳೀತಾ ಇರ್ತಕ್ಕಂಥದ್ದು. ಅವ್ರದ್ದು ಕೂಡ ನೀವು ಬೇಗ ಏನೇನೋ ಕಾಮೆಂಟ್ ಮಾಡ್ಬೋದು, ಏನೋ ನಿಮ್ಗೆ ಅನ್ಸುತ್ತೆ. ಬಟ್ ಅದೆಲ್ಲ ಬೇರೆ ವಿಷಯ. ಆದ್ರೂ ಕೂಡ ಹಯಗ್ರೀವ ಸಿನಿಮಾಗೆ ಇವತ್ತಿನ ವಿಷಯದಲ್ಲಿ ಯಾಕೆ ಈ ರೀತಿ ತಪ್ಪು ಮಾಡ್ತಾ ಇದ್ದಾರೆ ಅಭಿಮಾನಿಗಳು. ಬಟ್ ದಯವಿಟ್ಟು ಆ ರೀತಿ ಮಾಡೋಕ್ ಹೋಗ್ಬೇಡಿ. ಯಾಕಂದ್ರೆ ಸಿನಿಮಾನ ದಯವಿಟ್ಟು ಸಿನಿಮಾ ರೀತಿ ನೋಡಿ. ಯಾಕೆ ಈ ರೀತಿ ಎಲ್ಲ ಹುಚ್ಚು ವೇದನೆ ನೋಡಿ. ದಯವಿಟ್ಟು ಅತಿ ಹೆಚ್ಚು ಸಿನಿಮಾವನ್ನ ಹುಚ್ಚಿಸ್ಕೋತೀರಾ ಮತ್ತೆ ಗಲಾಟೆ ಮಾಡ್ಕೋತೀರಾ. ಇದೇ ಆಗ್ತಾ ಇರ್ತಕ್ಕಂಥದ್ದು, ಬೇರೆ ಇನ್ನೇನಿಲ್ಲ. ದಯವಿಟ್ಟು ಸಿನಿಮಾವನ್ನ ನಿಮ್ಗೆ ಏನಿಸುತ್ತೆ, ಸಿನಿಮಾ ಒಂದು ರೀತಿ ದಯವಿಟ್ಟು ನೋಡೋಕ್ ಟ್ರೈ ಮಾಡಿ ಅಷ್ಟೇ. ಸಿನಿಮಾವನ್ನು ಒಂದು 3 ಅವರ್ 2 ಅವರ್ಸ್ ಕುತ್ಕೊಂಡು ನೋಡ್ತೀರಾ, ನೋಡ್ಬಿಟ್ಟು ಅಷ್ಟೇ ಆಚೆ ಬನ್ನಿ. ಗಲಾಟೆಗೆಲ್ಲ ಏನಕ್ ಮಾಡ್ಕೋತೀರಾ? ಗಲಾಟೆ ಮಾಡೋದ್ರಿಂದ ನಿಮ್ಗೆ ಏನ್ ಸಿಗುತ್ತೆ ಅಂತದ್ದು ಕೂಡ. ಗಲಾಟೆ ಮಾಡೋದ್ರಿಂದ ನಿಮ್ಗೇನು ಲಾಭ ಇಲ್ಲ. ದಯವಿಟ್ಟು ನಾನು ಹೇಳೋದಿಷ್ಟೇ, ಅಭಿಮಾನಿಗಳು ಯಾರೇ ಆದ್ರೂ ಇಷ್ಟೇ, ನಾನು ಹೇಳ್ತಕ್ಕಂಥದ್ದು ಇಷ್ಟೇ. ಗಲಾಟೆ ಮಾಡೋದ್ರಿಂದ ಸಿನಿಮಾಗೆ ತೊಂದರೆ ಮಾಡೋದ್ರಿಂದ ನಿಮ್ಗೆ ಏನು ಅಂತ ಸಿಗಲ್ಲ. ನೋಡಿ ದೇವತೆಗಳ ಬಗ್ಗೆ ತುಂಬಾ ಕೆಟ್ಟದಾಗಿ ತೋರಿಸಿದಾರೆ. ಏನೋ ಒಂದು ದೃಶ್ಯ ಅಂತ ಇರ್ಬೋದು. ಹಿಂದೆ ಎಲ್ಲ ತೋರಿಸಿಲ್ವಾ? ಈ ಸಿನಿಮಾ ಒಂದೇನ ಇರೋದು, ಬೇರೆ ಹಿಂದೆ ಎಲ್ಲ ದಯವಿಟ್ಟು ಈ ಸಿನಿಮಾಗಳಲ್ಲಿ ನೀವು ನೋಡಿರ್ಬೋದು. ಹಿಂದೆ ಬೇರೆ ಬೇರೆ ದೇವತೆಗಳ ಬಗ್ಗೆ ತುಂಬಾ ಸಿನಿಮಾ ಮಾಡಿದ್ದಾರೆ. ಅದ್ರಲ್ಲೂ ಕೂಡ ಕೆಟ್ಟ ಪಾತ್ರಗಳನ್ನು ಮಾಡಿದ್ದಾರೆ, ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ ದೇವತೆಗಳನ್ನ ಬಯೋದಿಕ್ಕೆ. ಇದರಿಂದ ನಿಮ್ಗೆ ಲಾಭ? ಏನು ಲಾಭ ಇಲ್ಲ ಅದ್ರಿಂದ. ಯಾಕೆಂದ್ರೆ ಸಿನಿಮಾದಲ್ಲಿ ಇರ್ತಕ್ಕಂಥ ಪಾತ್ರಗಳು, ಕೆಲವೊಂದು ಪಾತ್ರಗಳು ಹಂಗಿರುತ್ತೆ. ಕೆಲವೊಂದು ಕಾಮಿಡಿ ಪಾತ್ರ ಇರ್ಬೋದು, ಕೆಲವೊಂದಷ್ಟು ಕ್ರೂರಿ ಪಾತ್ರ ಇರ್ಬೋದು, ಕೆಲವೊಂದಷ್ಟು ವೈರಿಗಳ ಪಾತ್ರ ಇರ್ಬೋದು, ಕೆಲವೊಂದಷ್ಟು ವಿಲನ್ಗಳ ಪಾತ್ರ ಆಗಿರುತ್ತೆ ಸಿನಿಮಾದಲ್ಲಿ. ದಯವಿಟ್ಟು ಅದನ್ನ ಸಿನಿಮಾ ರೀತಿ ನೋಡಿ, ಟ್ರೈ ಮಾಡಿ ಅಷ್ಟೇ. ಬಟ್ ಸಿನಿಮಾ ರೀತಿ ನೀವು ನೋಡೋದ್ ಬಿಟ್ಬಿಟ್ಟು ನಮ್ಮದೇ ಆದ ಒಂದು ಧರ್ಮ ಈ ರೀತಿ ಬಳಸ್ಕೊಳ್ತಾ ಇದ್ದಾರೆ ಅಂತ ಅನ್ಬಿಟ್ಟು ತುಂಬಾ ತಪ್ಪು ವೇದನೆಯನ್ನ ಮಾಡಬೇಡಿ. ಯಾಕೆಂದ್ರೆ ಮುಂದೆ ಇದು ಎಲ್ಲೋಗುತ್ತೋ, ಅತಿರೇಕಕ್ಕೆ ಹೋದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಉಳಿಯಲ್ಲ. ಹೀಗಾದ್ರೆ ನೋಡಿ, ಒಂದೊಂದು ಸಿನಿಮಾನು ಕೂಡ ಪದೇ ಈ ರೀತಿ ಎದುರಾಗ್ತಾ ಇದೆ. ಎಲ್ಲಾ ಕಡೆ ನೋಡ್ತಾ ಇದ್ದೀನಿ ಸಿನಿಮಾ ಅಂತಂದ ಬಂದ್ರೆ ಇದೊಂದೇ ಅಲ್ಲ, ತುಂಬಾ ಬೇರೆ ಸಿನಿಮಾಗಳನ್ನ ನೋಡ್ತಾ ಇದ್ದೀನಿ. ಇದೇ ರೀತಿ ಮಾಡ್ಕೊಂಡು ಬರ್ತೀರಾ ಗಲಾಟೆಗಳನ್ನ. ದಯವಿಟ್ಟು ಈ ಗಲಾಟೆಗಳನ್ನ ಆದಷ್ಟು ನಿಲ್ಲಿಸಿ. ಥ್ಯಾಂಕ್ ಯು.